ಹಾಯ್ ಹಲೋ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ವ್ಲಾಗ್ ಏನೂ ಇಲ್ಲ, ನಾರ್ಮಲ್ ವ್ಲಾಗ್ ಅಷ್ಟೇ ಗೈಸ್. ಇವತ್ತು ಏನು ಮಾಡೋಕ್ಕೆ ಐಡಿಯಾಸೂ ಇಲ್ಲ. ಸೊ ಸಂಡೇ ಇವತ್ತು. ಸೊ ನಾರ್ಮಲಾಗಿ ರ್ಯಾಂಡಮಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇವತ್ತು ನನ್ನ ತಂಗಿ ಬಂದ್ಬಿಟ್ಟು ಇವತ್ತು ಎಕ್ಸಾಮ್ಗೆ ಊರಿಗೆ ಹೋಗ್ತಾ ಇದ್ದಾರೆ. ಕರ್ಕೊಂಡು ಹೋಗ್ತಿರೋರು ಇವರು. ಮಾತಾಡು, ಏನು ಮಾತಾಡಿ ಗೈಸ್. ನನ್ನ ಎಕ್ಸಾಮ್ ಮುಗ್ದೋಯ್ತು. ಐ ಆಮ್ ಫ್ರೀ 5 months. ಅದು ಕೆಲಸ ಮಾಡ್ಕೊಂಡಿದ್ದೆ. ಅವ್ರಿಗೆ ನೆನ್ನೆ ತಾನೇ ಅಕೌಂಟ್ಸ್ ಎಕ್ಸಾಮ್ ಲಾಸ್ಟ್ ಆಯಿತು. ಇನ್ನೇನಿದ್ರು ಅವಳು ಫ್ರೀ ಅಷ್ಟೇ. ಅದಕ್ಕೆ ಎಲ್ಲ ಬುಕ್ಗಳೆಲ್ಲನೂ ಎತ್ತಿ ಇಡ್ತಿದ್ದಾಳೆ, ಇನ್ನು ಮುಟ್ಟೋದೇ ಇಲ್ಲ ಅಂದ್ಬಿಟ್ಟು. ಎಲ್ಲನೂ ನೋಡಿ ಗೈಸ್, ಇರೋ ಬರೋದೆಲ್ಲ ಟಿಕೆಟ್ಸ್ ಅಂತ ತಂಗಿತ್ರನೇ ಐತೆ. ಇನ್ನೂ ಪೇಪರಲ್ಲಿ ಇತ್ತು ಎಷ್ಟೊಂದು ನೋಡಿ. ಎಲ್ಲ ಇದನ್ನ ಮಾಡ್ಕೊಂಡು ಇಟ್ಕೊಂಡವಳೆ ನೋಡಿ ಗೈಸ್. ಇವಾಗೆಲ್ಲರೂ ನಾರ್ಮಲಾಗಿ ಕ್ಲೀನ್ ಮಾಡ್ಕೊತೀವಿ. ಸೊ ಇವತ್ತು ನನ್ನ ತಂಗಿ ಸ್ಫೂರ್ತಿನ ಊರಿಗೆ ಕರ್ಕೊಂಡು ಹೋಗ್ತಾವ್ರೆ. ಊರಿಗೆ ಇವತ್ತು ಕರ್ಕೊಂಡು ಹೋಗ್ಬಿಟ್ಟು ಯಾವಾಗ ಬರೋದು? ಟ್ಯೂಸ್ಡೇ ಅಥವಾ ನಾಳೆ. ಟ್ಯೂಸ್ಡೇ ಇಲ್ಲ ಅಂತಂದ್ರೆ ನಾಳೆ ಏನೋ ಬರ್ತಾರೆ ಗೈಸ್. ಇವತ್ತು ನಮ್ಮಮ್ಮ ಬೆಳಗ್ಗೆನೆ ಗೈಸ್, ಬೆಳಗ್ಗೆನೆ ನಮ್ಮಮ್ಮ ಬೆಳಗ್ಗೆನೆ ಚಿಕನ್ ತಂದು ಚಿಕನ್ ಸಾಂಬಾರು ಮಾಡಿದ್ದಾರೆ, ಮತ್ತು ಮುದ್ದೆ ಮಾಡಿದ್ದಾರೆ ಗೈಸ್. ಬೆಳಗ್ಗೆನೆ ಘಮ 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 ಅಂತ ಐತೆ. ಇನ್ನೇನಿದ್ರು ತಿನ್ನೋದೊಂದು ಬಾಕಿ ಐತೆ ಅಷ್ಟೇ ಗೈಸ್. ಅವ್ರು ಮಾಡಲಿ ಅಂದ್ಬಿಟ್ಟು ಇಲ್ಲೇ ಇದ್ದೀನಿ. ಮಾಡಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಗೈಸ್. ಇನ್ನೊಂದು ವಿಷಯ ಏನು ಗೊತ್ತಾ, ಇವಾಗ ಜಸ್ಟ್ ಸ್ಫೂರ್ತಿ ಫ್ರೆಂಡಿಗೆ ಕಾಲ್ ಮಾಡಿದ್ವಿ ಗೈಸ್. ಅವಳಿಗೆ ಎಕ್ಸಾಮ್ ಇರೋದು 16/3 ಮಂಡೇ. ಕಂಪ್ಯೂಟರ್ ಸೈನ್ಸ್, ಡ್ರಾಯಿಂಗು, ಫಿಸಿಕಲ್ ಎಜುಕೇಶನ್. ಮತ್ತೆ ಅವ್ರು ಹೆಂಗ್ ಕೊಟ್ಬಿಡ್ತಾರ ಅಲ್ಲಿ ಫಿಸಿಕಲ್ ವ್ಯಾಲ್ಯೂ ಎಜುಕೇಶನ್ ಐತಲ್ಲ. ಫಿಸಿಕಲ್ ಎಜುಕೇಶನ್ ಅಂದ್ರೆ ವ್ಯಾಲ್ಯೂ ಎಜುಕೇಶನ್. ಓಕೆ, ಮತ್ತೆ ಅವ್ರಿಗೆ ಬೇರೆ ಟೆಂಟ್ಗಳು ಕೊಟ್ಟಾರ ನಿನಗೆ? ನನ್ಗೇನ್ ಗೊತ್ತು, ಅಮ್ಮ ಕಳ್ಸಿರೋದು. ಆಮೇಲೆ 23ಗೆ ಹಿಂದಿ ಐತೆ, 24ಗೆ ಸೈನ್ಸ್ ಐತೆ, ಆಮೇಲೆ ಸೋಷಿಯಲ್ ಐತೆ. ಅಲ್ಲಿ ಬಿಟ್ಟ ಹೋಯ್ತಲ್ಲವಳು. ಇದು ಇನ್ನೂ ಕಳ್ಸಿರ್ತಾರೆ, ಅಮ್ಮ ಕಳ್ಸಿರಲ್ಲ. ಮತ್ತೊಂದು ನಾಳೆ ಅಂತ ಕೊಟ್ಟವ್ರೆ. ನೋಡ್ರೆ ಅವ್ರ ಫ್ರೆಂಡ್ಸ್ ಹೇಳ್ತಾವ್ರೆ ಎಕ್ಸಾಮ್ ಒಂದು ಆಗೋಯ್ತು ಅಂತ ಹೇಳ್ತಾವ್ರೆ ಗೈಸ್. ಗೊತ್ತಿಲ್ಲ ಏನು ಅಂದ್ಬಿಟ್ಟು ಗೈಸ್. ಇವತ್ತು ನಾವಾಗಲೇ ಹೇಳಿದ್ನಲ್ಲ, ನಮ್ಮ ಮನೇಲಿ ಏನೋ ಸ್ಪೆಷಲ್ ಮಾಡಿದ್ದಾರೆ ಅಂತ. ನಮ್ಮ ಬೆಳಗ್ಗೆನೆ ಏನು ಮಾಡಿದ್ದಾರೆ ಅಂದರೆ ತೋರಿಸ್ತೀನಿ ನೋಡಿ ಗೈಸ್. ಇದು ಪರೆ ಮಾಡೋಕ್ಕೈತಿಲ್ಲ, ಮುದ್ದೆ ಗೈಸ್. ಬೆಳಗ್ಗೆನೆ ಮುದ್ದೆ ಜೊತೆ ಏನು ಗೊತ್ತಾ ಗೈಸ್, ಮುದ್ದೆ ಜೊತೆ ಚಿಕನ್ ಸಾಂಬಾರು ಗೈಸ್. ಇನ್ನೇನಿದ್ರು ಅವಳು ಕಸಗಳೆಲ್ಲ ಗುಡಿಸಾದ್ಮೇಲೆ ತಿನ್ನೋದಷ್ಟೇ. ಅಷ್ಟೇ ಗೈಸ್. ಆಲ್ರೆಡಿ ಎಲ್ಲ ನಮ್ಮ ಅಮ್ಮ ಕಿಚನ್ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಅಯ್ಯೋ ಎಲ್ಬಿಟ್ಟಿದ್ದೀನಿ ನಾನು. ಕಿಚನ್ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಸ್ವಲ್ಪ ಕಸ ಗುಡಿಸಿದ್ರೆ ಅವರೊಂದು 3 ಗಂಟೆ 3-3:30 ಅನ್ನಂಗೆ ಓಡ್ತಾರೆ ಗೈಸ್. ನಾವು ಇವಾಗ ಎಳ್ನೀರಿತ್ತು ಅನ್ನೋದೇ ಮರ್ತೋಗ್ಬಿಟ್ಟಿದ್ವಿ. ಸೊ ಎಳ್ನೀರಿದೆ, ಸೊ ಕುಡಿತಾ ಇದ್ದೀವಿ. ಬಿಡಿಲ್ಲ, ಅವಳು ಕುಡಿಬೇಕು. ನೋಡು ಏನಾಯ್ತು ಗೈಸ್, ಅರ್ಧ ಕುಡಿದ್ಬಿಟ್ಲು ಗೈಸ್ ಫುಲ್ಲು ಇವರು. ಎತ್ತಲೆ ನಂಗೂ ಸ್ವಲ್ಪ ಮಿಕ್ಸು. ಏನು ತೋರಿಸ್ತಿದ್ದೀನಿ ತಾನು ಅಕ್ಕನ ಮಕ್ಕ ಬಿಡೆ. ಮುಂದಕ್ಕೆ ಎಷ್ಟು ಹೇಳಿದ್ರು ಅವರು? 4 ಸೇರಿ 4 ತನಕ. 4 ಅಲ್ಲಿ ನಾನೊಂದು, ಇಲ್ಲಿ 2 3 ಕೊಡ್ತೀನಿ. 4 ಕಣ್ ತಗೊಂಡಿದ್ದು. ಎಣ್ಣೆ ಒಂದು ಕುಡಿದ್ರಲ್ಲ ಇಲ್ಲಿ. ಅಲ್ಲೊಂದು ಕುಡ್ದ, ಇಲ್ಲೊಂದು ಕುಡ್ದ. ಅಲ್ಲಿಬ್ರು ಕುಡ್ತೀವಿ ಒಂದೊಂದು. ಎಣ್ಣೆ ಒಂದು ನೀವಿಬ್ರು ಕುಡಿದ್ರಲ್ಲ, ಎಳ್ಸಕ್ಕೂ ಬರಲ್ಲ. 4ಕ್ಕೇನೆ ಕುಡ್ದ. 4ಕ್ಕೇನೆ 160 ಅಂತ ಹೇಳಿದ್ದು. 160ನಾ 170 ಗಾಯ್ಸ್. ಎಳ್ನೀರು ಎಷ್ಟು ಈ ಬಿಸಿಲಿಗೆ ಎಳ್ನೀರು ಎಷ್ಟು ರೇಟ್ ಆಗಿಬಿಡೈತೆ. ಬಟ್ ಟೇಸ್ಟ್ ಇಲ್ಲ ಗಾಯ್ಸ್ ಅಷ್ಟೊಂದು. ಎಳ್ನೀರು ಕುಡ್ದಾಗ ಟೇಸ್ಟ್ ಬಂತು, ಕುಡ್ದಾಗ ಟೇಸ್ಟ್ ಬಂದಿದ್ದೆ ಗೈಸ್. ಈಗ ಹಾಕೊಂಡಿದ್ದೀವಿ, ಅವಳು ಹಾಕೊಂಡವಳೆ, ಅವಳು ತಿಂತವಳೆ. ನಮ್ಮ ಚೆನ್ನಾಗಿ ಮಾಡಿದ್ದಾರೆ. ಸೊ ತಿಂತಾ ಇದ್ದೀವಿ ಇವಾಗ. ಸೊ ಗೈಸ್ ತಿನ್ಬಿಟ್ಟು ಸಿಗ್ತೀನಿ ಗೈಸ್. ಹೊಡ್ತಾ ಇದ್ದೀವಿ. ಬ್ಯಾಗ್ ಎತ್ಕೊಂಡಿದ್ದೀನಿ. ಓಕೆ, ಬಾಯ್ ಬಾಯ್ ಬಾಯ್.
ಬಿಡು ಎತ್ಕೋತೀನಿ ಇಡು ವಿಡಿಯೋ ಮಾಡೋಣ. ನೋಡೋಣ ತಂಗಿ ಹೋಯ್ತಾ ಇದೀವಿ ಗೈಸ್ ಇವಾಗ. ಬಿಸಿಲು ಎಷ್ಟಿದೆ. ನಮ್ಮಮ್ಮ ಇವಾಗ ನಮಗೆ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡುತ್ತೆ. ಆಮೇಲೆ ನಾವು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮಮ್ಮ ನಿಂತಿದ್ದಾರೆ ನೋಡಿ, ಇಲ್ಲಿ ನಿಂತವಳೆ. ಪತ್ತೆ ಆಗಿದೆ ನೋಡಿ ಹೆಂಗಿದೆ ನೋಡಿ ಹೆಂಗಿದೆ. ನಾವಿವಾಗ ಬಸ್ ಹತ್ತಿದ್ದೀವಿ, ಹೋಯ್ತಾ ಇದ್ದೀವಿ ಬಸ್. ಇವಾಗ ಅಲ್ಲೋಳು ಮಾತಾಡೋದು ಈಗ ಹೋಗ್ಬಿಟ್ಟ ತಕ್ಷಣ ಚಾಕಿ ನಟಿಸೋದೇ ಕೆಲಸ. ಅಲ್ಲಿ ನಾಯಿ ಇದೆ ಗೈಸ್, ಅದಕ್ಕೆ ಅವಳು ಅವಾಗಿಂದ ಅದನ್ನೇ ಹೇಳ್ತಾವಳೆ. ಇವಾಗ ಕೆಂಗೇರಿಗೆ ಇಳ್ಕೊಂಡು ತಿರ್ಗಾ ನೆಕ್ಸ್ಟ್ ಬೇರೆ ಬಸ್ ಎತ್ಕೊಂಡು ಹೋಗ್ಬೇಕು ಗೈಸ್. ಏನು ಕೇಳಿಸ್ತಿದೆಯೋ ಇಲ್ವಾ ಗೊತ್ತಿಲ್ಲ ಗೈಸ್, ಹೇಳ್ತಾ ಇದ್ದೀನಿ ನೋಡ್ತಾ ಇದ್ದೀನಿ. ಬಟ್ ಬಸ್ ಸೌಂಡ್ ಜಾಸ್ತಿ ಇದೆ. ಆಮೇಲೆ ಇವಾಗ ಇನ್ನೊಂದು ಬಸ್ ಹತ್ಕೊಂಡು ಹೋಗ್ಬೇಕು ಗೈಸ್. ಇವಾಗ ಇಬ್ರು ಕುತ್ಕೊಂಡು ಬಸ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್ ಫೈನಲಿ ನಾವು ಬಂದ್ವಿ. ಇವಾಗ ಹೆಂಗಾಡ್ತಾರೆ ಒಳ್ಳೆ. ಇವಾಗ ನಾವು ಇಲ್ಲಿ ಹಿಂಗೆ ಹೋಗ್ತಾ ಇದ್ದೀವಿ ರೋಡಲ್ಲಿ. ಎಲ್ಲಿ ಅಂತ ಗೊತ್ತಿಲ್ಲ, ಎಲ್ಲಿ ಹೋದ್ಮೇಲೆ ಇದರೊಳಗಡೆ ಒಂದು ಇದಿದೆ. ನೀರು ಬರ್ತಾ ಇಲ್ಲ ಕಣಿ, ನೋಡಿ ಇದರೊಳಗಡೆ ನೀರೈತೆ ಎಲ್ಲ. ಚೆನ್ನಾಗಿದೆ ಗೈಸ್ ಒಂಥರ. ನಾವಿವಾಗ ಫೈರ್ ಕ್ಯಾಂಪ್ ಆಗ್ತಾ ಇದ್ದೀವಿ ನೋಡಿ. ಫುಲ್ ಬೋರಿಂಗ್ ಗೈಸ್, ಯಾಕಂತ ಗೊತ್ತಿಲ್ಲ. ಫುಲ್ ಬೋರಿಂಗ್. ಇಲ್ಲಿ ಏನೂ ಮಾಡೋಕ್ಕಾಗಲ್ಲ, ನೆಟ್ವರ್ಕ್ ಇಲ್ಲ ಗೈಸ್. ಫಸ್ಟ್ ಆಫ್ ಆಲ್ ಇಲ್ಲಿ ಏನು ನೋಡೋಕ್ಕೂ ಆಗಲ್ಲ. ಬೇಡ ಅಲ್ಲಿ ನೆಟ್ವರ್ಕ್ ಓಡ್ತಿತ್ತು ಅಂತಾನೆ ನಿಮ್ಮ ಫೋನ್ದು. ನಂದು ಜಿಯೋ ಫೋನ್ ಎಲ್ಲೋದು ನೆಟ್ವರ್ಕ್ ಓಡುತ್ತೆ ಗೈಸ್. ಇವಾಗ ಇಲ್ಲಿ ನಂದು ಓಡ್ತಾನೆ ಇಲ್ಲ, ಯಾಕೋ ಗೊತ್ತಿಲ್ಲ ಅನಿಸುತ್ತೆ. ಗರಿ ಆಗದೆ. ಇವಾಗ ಹತ್ಕೊಂಬಿಟ್ರೆ ಫುಲ್ ಏನು ಮಾಡ್ತೀಯಾ? ಇಲ್ಲ ಹತ್ಕೊಳೋದು ಅಲ್ಲ ಇಲ್ಲಕ್ಕಲ್ವ ನೀನು? ಮತ್ತೆ ಇನ್ನೇನು ಇಲ್ಲೇ ಕೂರಿಸ್ತೀಯಾ? ಇಲ್ಲೇ ಉರಿಸ್ತೀಯಾ ಅದನ್ನ? ಅಲ್ಲ ಅವಾಗೆಲ್ಲ ಹಂಗೆ ಬರ್ತಿದ್ದು. ಅಲ್ಲಿ ಒಂದು ದಿವಸ ಹಾಕ್ಬಿಟ್ಟು ಅಷ್ಟು ಹತ್ಕೊಬಿಟ್ಟು ಅಲ್ಲೆಲ್ಲ ಫುಲ್ಲು ಕ್ರಾಸ್ ಇತ್ತು. ಅಲ್ಲಿ ಹಾಕಿದ್ಕೆ ಅಷ್ಟು ಹೋಗಿತ್ತು ಗೊತ್ತಾ. ಮತ್ತೆ ಇದೆಲ್ಲ ಇಲ್ಲಿ ಹಾಕಿದ್ವಿ. ಪಕ್ಕ ಬಗ್ಗೆ ಕಿತ್ಬಿಟ್ಟು ಹಾಕು, ಏನಾಗಲ್ಲ. ಹ್ಞೂ ಕಣ, ಹಿಂಗೆ ಕಿತ್ಬೋದು ನೋಡಿ. ಅಪ್ಪ ಆಗಲ್ಲ. ಯಪ್ಪ ದೇವ್ರೆ, ಹಸಿವು ಅವೇ ಏನಾಗಲ್ಲ. ಚಿಪ್ಪಾಕು ಇಲ್ಲ ಅದು ಕೆಲಸ ಮಾಡಲ್ಲ. ಚಾರ್ಜ್ ಬಿಡು. ಫುಲ್ ಬೋರಿಂಗು ಗೈಸ್, ಬೋರಿಂಗ್ ಅಂತ ಐತಿ. ಅಕ್ಕ ಆಗ್ಲೇ ಬೆಂಕಿ ಪಟ್ಟ ಕೊಡು. ಏಯ್ ಎಲ್ಲವ ಕಣಕ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ತಲೆ ಮುಂದೆ ಕೂತಿದ್ರೆ ಅಷ್ಟೇ. ಆಮೇಲೆ ನನ್ನ ಮೇಲೆ ಬರೋದು ಪೊಲೀಸವ್ರು, ನನ್ನೇ ಬರೋ. ಇದೇ ನೂತನ ಹಾಕ್ಬೇಡ, ಅದು ಸ್ಮೆಲ್ ಬರ್ತದೆ. ಕೈ ಎತ್ತ. ಗೈಸ್ ಆಗ್ತಾ ಇದೀವಿ ನೋಡಿ ಫೇರ್ ಕ್ಯಾಂಪ್ ಅಂತ ಹೇಳಲ್ಲ, ಸುಮ್ಮನೆ ಹಂಗೆ ಟೈಮ್ ಪಾಸ್ ಆಗಲಿ ಅಂತ ಅಷ್ಟೇ. ಗೈಸ್ ಇದು ಹಾಕಿದ್ರೆ ಅದು ಹಾಕು, ದೊಡ್ಡದಿಂದ ಇತ್ತು ನೋಡು. ಅಮ್ಮ ಇರವ ಚೆನ್ನಾಗಿರುತ್ತೆ ಗೈಸ್. ಇದು ಒಂದೇ ಏಟಿಗೆ ಮುರಿದ್ಬಿಟ್ಟೆ ಇಷ್ಟು ಅಪ್ಪದು ನೋಡು. ಕಡ್ಡಿನೂ ಉರ್ದಂಗೆ ಐತದೆ, ಇದು ಉರ್ದಂಗೆ ಐತದೆ. ದೊಡ್ಡದಾಕ ಅವಾಗ ಇನ್ನೂ ಟೈಮ್ ತೊಗೊಳ್ತೀವಿ. ಬೋರಿಂಗ್ ಗೈಸ್. ಇವಳು ಹೆಂಗಿರ್ತಾಳ ಗೈಸ್, ಇಲ್ಲಿ ಟಿವಿಗೆ ರೀಚಾರ್ಜ್ ಇಲ್ಲ, ಅದಕ್ಕೆ. ಹೀರೆ ಓಹ್, ಪ್ಲಾಸ್ಟಿಕ್ ಹಾಕ್ಬೇಡ, ಇರು. ಕಡ್ಡಿಗಳು ಹಾಕೋಲ್ಲ, ಇದು ನೋಡಲ್ಲಿ ಅದೆಲ್ಲ ಮುರಿದ್ಬಿಟ್ಟು ಹಾಕು. ಇಲ್ಲ ಹಾಕ್ಬೋದಿತ್ತು ಗೈಸ್, ಬಟ್ ಅದು ಎಲ್ಲ ಇದಾಗ್ಬಿಡುತ್ತೆ, ಅದಕ್ಕೆ ಎಲ್ಲ ಹಾಕ್ತಾ ಇದ್ದೀವಿ ನೋಡು. ಫುಲ್ಲು ಸ್ಟ್ರೈಟ್ ಇದೆ. ಏಯ್
ನೋಡಿ ಇವಳು ಏನ್ ಮಾಡ್ತಾಳೆ ನೋಡಿ ಗೈಸ್, ಇವಳು ಅದನ್ನ ಎತ್ಕೊಂಡು ಇದಕ್ಕೆ ಹಾಕ್ತಾವಳೆ. ದಿವ್ಯಾಕ ನಮಗೆ ಇವತ್ತು ಊಟ ಏನ್ ಹೇಳು? ಏನೋ ಆಂಟಿ ಏನಾದ್ರು ಕರೀಲಿಲ್ಲ ಅಂದ್ರೆ ಪಾನಿಪುರಿ ಕೊಡ್ತಾರೆ. ಪಾನಿಪುರಿ ನೀವು ಕೊಡ್ತಿಲ್ಲ. ಹಿರೇನು ಜಾಸ್ತಿ ಇದಾಕ್ಬಿಡ. ಮುಂದಕ್ಕೆ ಹೇಳಿ ಸ್ವಲ್ಪ. ಇದು ದಪ್ಪದ ಸುಡ್ತದೆ. ಸುಟ್ಟೋಯ್ತು ಕೈ. ನೀನು ಎಲ್ಲಿಕ್ಕೆ ಹೋಗಿದ್ದೆ ಕೈಯ? ಇದು ಕೆಳಗಡೆಯಿಂದ ಎಳಿತಿದ್ದೆ ನೋಡಿ ಗೈಸ್. ಯಾಕಡಿಗೆ ಎಳಿಬೇಕು ಹೇಳು? ಹೇಳು ಹೆಂಗೆ ಎಳಿಬೇಕು? ಬೇಡ ಹೇಳು. ಯಪ್ಪ, ಒಂದ್ ನಿಮಿಷಕ್ಕೆ ಒಂದ್ಗೋಯ್ತು ನೋಡಿ. ಇಲ್ಗ ಬಿಡು ಹಾಕಂಗೆ. ಅಲ್ಲಿ ಆ ಕಡೆ ಇದೈತದೆ ಅಂತ ನಾನು ಈ ಕಡೆ ಜರುಗಿಸೋಕೆ ಹೇಳೋದು. ನೋಡಿ ಚಿಪ್ ಹಾಕಿ ಅದ್ರ ಮೇಲೆ ಇರೋದು ಅದಾದ್ರೂ ಇದೈತದೆ ಗೈಸ್. ಇವಳಿಗೆ ಎಲ್ಲ ಬದಲು ನಾನೇ ಹಾಕ್ಬಿಟ್ರೆ ಬೆಟರ್ ನೋಡಿ. ಇದನ್ನ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತಿರ್ತದೆ. ಎರಡು ನೋಡಿದವ್ರು ಹೆಂಗಂತಾರೆ ಗೊತ್ತಾ? ಯಾಕಕ್ಕ ಚಿಪ್ ಹಾಕಿದ್ರೆ ಜಾಸ್ತಿ ಹೊತ್ತಿರ್ತದೆ. ಹಾಕು ಅದನ್ನು ಏನ್ ಪೂಜೆ ಮಾಡ್ತಿದ್ಯಾ ಮುರಿಬೇಕಲ್ಲ ಗೈಸ್? ಸೀರಿಯಸ್ಲಿ ಹೆಂಗಾಯ್ತು ಗೊತ್ತಾ ಇದು ನೋಡಿ ಗೈಸ್. ಮಾಡಕ್ ಬರ್ದಿದ್ದವನು ಕೈ ಸುಟ್ಕೊಂಡಂತೆ ಹಂಗಾಯ್ತು. ಹೇಳ ಏನು ಅನಿಸುತ್ತಿ? ಮಾಡಕ್ ಬರ್ದಿದ್ದವನು ಕೈ ಸುಟ್ಕೊಂಡಂತೆ ಹಂಗಾಯ್ತು ಕತೆ. ಆಯ್ತು ಕತೆ. ಈಗ ಮುರಿಯಾಗಲ್ಲ. ಇದಾಕು ಈ ಪೇಪರ್ ಇದಾ. ಕೊಡು ಕೊಡು. ಆರೋಗ್ಬಿಟ್ರೆ ತುಂಬಾ ಕಷ್ಟ. ಏನು ಮಾಡಲ್ಲ. ಇಷ್ಟೇ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಕಮೆಂಟ್ ಶೇರ್ ಮಾಡಿ. ಹಿಂಗೆ ನಿಮ್ಗೆ ಯಾವುದೇ ಥರ ವೀಡಿಯೋಸ್ ಬೇಕು ಅಂತ ಹೇಳ್ತಿದ್ದೀರಾ ಆ್ಯಕ್ಚುಲಿ. ಅದೇ ನಮಗೆ ಸ್ವಲ್ಪ ಟೈಮ್ ಬೇಕು ಅದು ಮಾಡೋಕ್ಕೆ. ಇವಾಗ ನಾನು ಊರಿಗೆ ಬಂದಿದ್ದೀನಿ, ನಮ್ಮ ಅಕ್ಕ ನಮ್ಮ ಮನೇಲಿದ್ದಾಳೆ. ಸೊ ಅದಕ್ಕೆ ಇವಾಗ ಮಾಡೋಕ್ಕಾಗ್ತಾಯಿಲ್ಲ, ಅವಳು ಮಾಡ್ತಾಳೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಹೇಳಿರುತ್ತೇನೋ ಬಾಯ್ ಬಾಯ್. ಹೇಳಿಲ್ಲ ಕರೆಕ್ಟಾಗೆ. ಬಾಯ್ ಬಾಯ್. ಬಾಯ್ ಬಾಯ್.